ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ತಮ್ಮದು ನಾಲಾಯಕ ಸರ್ಕಾರ ಅಂತ ಒಪ್ಕೊಂಡು ಬಿಟ್ಟ. ಕಲ್ಯಾಣ ಕರ್ನಾಟಕ ಅಂದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಅಲ್ಲ ಅಂತ ಗೊತ್ತಾಗಿ ಹೋಗೈತಿ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಇಲ್ಲಿ ಹುಟ್ಟಬೇಡ್ರಿ, ನಾವು ಅಲ್ಲಿ ಹುಟ್ಟಂಗಿಲ್ಲ ಅಂತ ಯಾಕಂದ್ರು? ಶಿಕ್ಷಣ ಸಚಿವರು ಕಣ್ಣು ಮುಚ್ಚಿ ಕೂತಾರ ಅನ್ನೋದು ಈಗರೇ ಗೊತ್ತಾತೇನ್ರಿ? ಒತ್ತನ್ಯಾಗ ಕರ್ನಾಟಕದಾಗ ಕಲ್ಯಾಣ ಕರ್ನಾಟಕ ಐತಿ ಅನ್ನೋದನ್ನ ಕಾಂಗ್ರೆಸ್ ಮರ್ತ ಬಿಟ್ಟೈತಿ. ಗೊತ್ತೋ ಗೊತ್ತಿಲ್ಲೋ ಖರ್ಗೆ ಕಾಕಾರು ಖರೆ ಮಾತಾಡ್ಯಾರ. ಇಂಗ್ಲಿಷ್ ಒಳಗ ಒಂದು ಮಾತೈತಿ, ಹೋಲ್ಡಿಂಗ್ ಅ ಮಿರರ್ ಅಂತ. ಅಂದ್ರೆ ಯಾವುದಾದ್ರೂ ಒಂದು ವಿಷಯಕ್ಕೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಅಥವಾ ಯಾವುದಾದ್ರೂ ಒಂದು ಸತ್ಯವನ್ನು ಜಗತ್ತಿಗೆ ತೋರಿಸೋದು ಅಂದ್ರೆ ಮಿರರ್ ಹಿಡಿಯೋದ್ರಿಂದ ಅದು ಕಾಣಿಸ್ತೈತಿ ಅನ್ನೋ ಒಂದು ಅರ್ಥದಾಗ. ಈಗ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಕೂಡ ಅಂಥದ್ದ ಒಂದು ಕೆಲಸ ಮಾಡ್ಯಾರ. ಹೋಲ್ಡಿಂಗ್ ಮಿರರ್ ಅನ್ನಲ್ಲ, ಹಂಗ ಸತ್ಯಕ್ಕೆ ಕನ್ನಡಿ ಹಿಡಿಯೋ ಕೆಲಸ ಮಾಡ್ಯಾರು. ಒಂದು ಕರ್ನಾಟಕ ರಾಜ್ಯ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಾಗ ರಾಜ್ಯದಾಗ ಏನನ್ನೆಲ್ಲ ಆಗತೈತಿ, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತ ನಡೆಸತೈತಿ ಅನ್ನೋದಕ್ಕೆ ಕನ್ನಡಿ ಹಿಡ್ದಾರ. ಇನ್ನೊಂದ, ತಮ್ಮ ಮುಖಕ್ಕೆ ತಾವೇ ಕನ್ನಡಿಯನ್ನು ಹಿಡ್ಕೊಂಡು ತಮ್ಮ ನಿಜವಾದ ರೂಪವನ್ನು ಜಗತ್ತಿಗೆ ತೋರಿಸೋ ಕೆಲಸ ಮಾಡ್ಯಾರ. ಏನು ಅವ್ರು ಹೇಳಿದ 2-3 ವಿಷಯ, ಈ ವಿಷಯ ಯಾರಿಗೆ ಸಂಬಂಧಪಟ್ಟಿದ್ದು ಏನು ಎಲ್ಲ ಹೇಳ್ತನು. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಗೆ ಗೊತ್ತಿದ್ದವ್ರ ಜೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡಿರಿ. ಈಗೇನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾಗ ಆಡಳಿತ ನಡೆಸಾಕತ್ತೈತಲ್ರಿ, ಈ ಸರ್ಕಾರ ಕಲ್ಯಾಣ ಕರ್ನಾಟಕ ಮತ್ತು ಎಜುಕೇಷನ್ ಸಿಸ್ಟಮ್ ಎರಡೂ ನೋಡಿದ್ರೆ ನಾಲಾಯಕ ಸರ್ಕಾರ ಐತಿ ಅನ್ನೋ ಒಂದು ವಿಷಯವನ್ನು ಮಲ್ಲಿಕಾರ್ಜುನ ಖರ್ಗೆ ಕಾಕರು ಸ್ವತಃ ತಾವೇ ಒಪ್ಕೊಂಡಾರ. ಇನ್ನೊಂದು ಏನಂದ್ರೆ, ತಮ್ಮ 60 ವರ್ಷದ ರಾಜಕೀಯ ಜೀವನದಾಗ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಕಲ್ಯಾಣ ಕರ್ನಾಟಕಕ್ಕೆ ₹1 ಉದ್ಧಾರ ಮಾಡಿಲ್ಲ ಅನ್ನೋದನ್ನ ತಾವಾಗೇ ಒಪ್ಕೊಂಡಾರ. ಇವೆರಡೂ ಕುರಿ ಒಂದು ಕಾಂಗ್ರೆಸ್ ಕರ್ನಾಟಕಕ್ಕೆ ತಮ್ಮ ಮುಖಕ್ಕೆ ತಾವ ಕನ್ನಡಿ ಹಿಡ್ಕೊಂಡಾರ. ಏನು ವಿಷಯ? ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಒಂದು ಸ್ಪೀಚ್ ಮಾಡಾಕತ್ತಿದ್ರು. ಬಹಳ ರೋಷಾವೇಶದಾಗ ಹೇಳಿದ್ರು, 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಸಿಗಾಕತ್ತೈತಲ್ಲ, ನಾನು ಇಲ್ಲೇ ಹುಟ್ಟಬೇಕಿತ್ತು ಅಂತ. ನನಗೆ ಒಂದ್ ಕಡೆ ಅನ್ಸ್ತದೆ, ನಾನು ಕೂಡ ಈ ಭಾಗದಲ್ಲೇ ಹುಟ್ಟಿದ್ರೆ ನಮ್ಮ ಕ್ಷೇತ್ರ ಕೂಡ ಇಷ್ಟು ದೊಡ್ಡ ಮೊತ್ತ ಸಿಕ್ತಿತ್ತು ಅನ್ನೋದು ನನಗೆ ಭಾವನೆ. ಬಹಳ ಉದ್ಧಾರ ಮಾಡಿದವ್ರಗತ್ಲೆ ಬೀಗಕೋತ ಹೇಳಿದ್ರು ಈ ಮಾತನ್ನ. ಈ ಮಾತಿಗೆ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಏನು ಹೇಳಿದ್ರು ಅಂದ್ರೆ, ಶಿವಕುಮಾರ್ ಅವರೇ, ನೀವಿಲ್ಲಿ ಹುಟ್ಟೋದು ಬೇಡ, ನಾವಲ್ಲಿ ಹುಟ್ಟೋದು ಬೇಡ. ನಿಮ್ಮ ಕ್ಷೇತ್ರದಾಗ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಕ್ಷೇತ್ರವಾಗಿರುವ ಮೈಸೂರು ಕ್ಷೇತ್ರದಾಗ ನೀವೇನು ಉದ್ಧಾರ ಮಾಡಿರಲ್ಲ, ಅದರೊಳಗಿಂದ 75% ಬರೀ ನಮ್ಮ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡ್ರಿ ಅಂತ ಹೇಳಿದ್ರು. ಶಿವಕುಮಾರ್, ನೀವು ಹುಟ್ಟೋದು ಬೇಡ ನಮ್ಮ ಕಡೆ, ನಾವಿದ್ದಲ್ಲೇ ಚೆನ್ನಾಗಿದ್ದೇವೆ. ಅದಕ್ಕೆ ನೀವು ಏನು ಮಾಡಿ ಅಂದರೆ, ನಿಮಗೆ ಮಾಡಿಸ್ಕೊಂಡಂಥ ಕೆಲಸ, ಮೈಸೂರಿಗೆ ಮಾಡಿಸ್ಕೊಂಡಂಥ ಕೆಲಸ, ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂಥ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂಥ ಕೆಲಸ, ಅದರದ್ದು 75% ಮಾಡಿ ನಮ್ಮ. ಅಲ್ಲ, ಖರ್ಗೆ ಕಾಕಾರು 60 ವರ್ಷ ಆಡಳಿತದಾಗ ಅದಾರ. ಇನ್ನು ಎರಡನೇದು AICC ಅಧ್ಯಕ್ಷರು, ಇವ್ರಿಷ್ಟು ಬೇಡ್ಕೊಂಡು ಕೇಳಬೇಕಾ? ಅಂಡ್ ಮೂರನೇ ವಿಷಯ, ಆಡಳಿತದಾಗಿರೋದು ತಮ್ಮದ ಕಾಂಗ್ರೆಸ್ ಸರ್ಕಾರ. ಒಬ್ಬ AICC ಅಧ್ಯಕ್ಷರು ಈ ರೀತಿ ಬಾಯ್ಬಿಟ್ಟು ಟಾಂಗ್ ಕೊಟ್ಟು ಕೇಳಾಕತ್ತಾರ, ನಿಮ್ಮದ್ರೊಳಗೆ ಅರ್ಧ ಮಾಡ್ರಿ, 3/4% ಮಾಡ್ರಿ ಅಂತ. ಇದರರ್ಥ ಏನ್ರಿ? ತಮ್ಮ ಸರ್ಕಾರ ನಾಲಾಯಕ ಸರ್ಕಾರ ಐತಿ, ಆಡಳಿತ ಮಾಡಕ್ಕೆ ಬರವಲ್ತು, ಕಲ್ಯಾಣ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ಐತಿ ಅನ್ನೋ ಮಾತನ್ನ ಒಪ್ಕೊಂಡಂಗೆ ಆಯ್ತಿಲ್ರಿ. ಅಂದ್ರ ಇಷ್ಟ್ರ ಮೇಲೆ ಅರ್ಥ ಮಾಡ್ಕೋರಿ, ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣವನ್ನ ಹೆಂಗೆ ಉದ್ಧಾರ ಮಾಡಕತ್ತಾರು, ಹಂಗೆ ಸಿದ್ದರಾಮಯ್ಯ ಸಾಹೇಬರು ಮೈಸೂರನ್ನ ಉದ್ಧಾರ ಮಾಡಕತ್ತಾರು. ಆದ್ರೆ ನಮ್ಮ ಕಡೆ ನೋಡಬಲ್ರು ಅಂತ ಅಂದಂಗೆ ಮಾಡಿದ್ರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಇನ್ನೊಂದು ಮಾತು ಹೇಳಿದ್ರು. ಈ ಸಲ ಅವರ ಕಣ್ಣು ಬಿದ್ದಿದ್ದು ಶಿಕ್ಷಣ ಇಲಾಖೆ. ಶಿಕ್ಷಣ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಅವರ ಬಗ್ಗೆ ಮಾತಾಡಿದ್ರು. ನೋಡ್ರಿ ಶಿಕ್ಷಣ ಸಚಿವರ, ನೀವು ನಮಗೆ ಬಿಲ್ಡಿಂಗ್ ಕಟ್ಟೋದು ಬೇಡ, ಸಾಲಿ ಸಂಬಂಧ ಪಾಯ್ಖಾನೆ ಕಟ್ಟೋದು ಬೇಡ, ಅಂದ್ರೆ ಟಾಯ್ಲೆಟ್ ರೂಮ್ಸ್ ಕಟ್ಕೊಡೋದು ಬೇಡ, ನೀರು ಕೊಡೋದು ಬೇಡ, ಏನೂ ಬೇಡ ಮಾರಾಯ. ನಮಗೆ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡು ಶಿಕ್ಷಕರು ಕೊಡ್ರಿ. ಎಲ್ಲೇ ಗಿಡದ ಕೆಳಗೆ ಕುಂದ್ರಿಸಿ ನಾವು ಪಾಠ ಮಾಡ್ಕೊತೀವಿ, ಅಭ್ಯಾಸ ಮಾಡಿಸ್ತೀವಿ.
ಅಷ್ಟರೇ ಮಾಡ್ರಿ ಅಂತ ಹೇಳಿದ್ರು. ಅನೇಕ ಕಡೆ ಸ್ಕೂಲ್ಗಳಿವೆ, ಆದರೆ ಶಿಕ್ಷಕರ ಕೊರತೆ ಇದೆ. ಎಲ್ಲಿವರೆಗೆ ನೀವು ಶಿಕ್ಷಕರು ಸರಿಯಾಗಿ ಕೊಡೋದಿಲ್ಲೋ ಅಲ್ಲಿವರೆಗೆ ಈ ಭಾಗದ ಅಭಿವೃದ್ಧಿ ಆಗೋದಿಲ್ಲ. ನಾವೆಲ್ಲರೂ ಕೊನೆ ಹಂತದಲ್ಲಿದ್ದೇವೆ. ಗುಲ್ಬರ್ಗ, ಯಾದಗಿರಿ, ರಾಯಚೂರು, ನಮ್ಮ ಬೀದರ್ ಶಿಕ್ಷಕರು ಕೂಗಿ ಕೂಗಿ ನಮ್ಮನ್ನ ತಗೋರಿ ಅಂತ ಇದು ಮುಗಿದಿತ್ತು. ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಬಾಯಿ ಬಿಟ್ಟ ಒಂದು ಸ್ಟೇಜ್ ಮೇಲೆ ಸಾರ್ವಜನಿಕವಾಗಿ ಹೇಳಿದ್ರು. ಅಂದ್ರ ಹೈಕಮಾಂಡಿನಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಕಾಕಾರಿಗೆ ಗೊತ್ತೈತಿ ಕರ್ನಾಟಕ ಸರ್ಕಾರ ಶಿಕ್ಷಕರ ನೇಮಕಾತಿಯನ್ನ ವಿಳಂಬ ಮಾಡತೈತಿ ಅನ್ನೋದು. ಇದನ್ನ ಒಂದು ಮೀಟಿಂಗ್ ಮಾಡಿ ಶಿಕ್ಷಣ ಸಚಿವರಿಗೆ ಹೇಳೋದನ್ನ ಬಿಟ್ಟು ಸಾರ್ವಜನಿಕವಾಗಿ ಹೇಳಿ ಏನು ಪ್ರೂವ್ ಮಾಡಕತ್ತೀರಿ? ಅಂದ್ರೆ ನಾನು ಶಿಕ್ಷಕರಿಗೆ ನೇಮಕಾತಿ ಮಾಡ್ಕೋರಿ ಅಂತ ನಿಮ್ಮ ಮುಂದೆ ಹೇಳಾಕತ್ತೀನಿ ಅಂತ. ಯಾಕ್ರಿ ಒಂದು ಮೀಟಿಂಗ್ ಮಾಡಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳಕ್ ನಿಮಗೆ ಬರಂಗಿಲ್ಲೇನು? ಅಥವಾ ನೀವು ಯಾರಿಗೇನೆ ಹೆದರಾಕತ್ತೀರೇನು? ನಮ್ಮ ಶಿಕ್ಷಣ ಮಂತ್ರಿಗಳು ಹೆಂಗಂದ್ರ ಒಬ್ಬ ವಿದ್ಯಾರ್ಥಿ ಮೇಲೆ ಆಕ್ಷನ್ ತಗೊಳ್ರಿ ಅಂದವರು. ಶಿಕ್ಷಣ ಮಂತ್ರಿಗೆ ಕನ್ನಡ ಓದಕ್ ಬರಂಗಿಲ್ಲ ಅಂತ ವಿದ್ಯಾರ್ಥಿ ಹೇಳಿದ್ದ, ಅವನ ಮೇಲೆ ಆಕ್ಷನ್ ತಗೊಳ್ರಿ ಅಂತ ಏನಂತಾರ ತಮ್ಮ ಅಧಿಕಾರದ ದುರಹಂಕಾರವನ್ನ ತೋರಿಸಿದ್ರು ಒಬ್ಬ ವಿದ್ಯಾರ್ಥಿ ಮೇಲೆ. ಮತ್ತೀಗ ನಮ್ಮ ಮೇಲೆ ಆಕ್ಷನ್ ತಗೋತಾರ ಅಂತ ಹೇಳಿ ಖರ್ಗೆ ಕಾಕಾರು ಸುಮ್ಮನೆ ಸಾರ್ವಜನಿಕವಾಗಿ ಮಾತಾಡಿ ಬಿಡೋನು ಅಂತ ಮಾತಾಡ್ಯಾರೋ, ಇಲ್ಲ ನಿಜವಾಗ್ಲೂ ಮನಸ್ಸಿಂದ ಮಾತಾಡ್ಯಾರೋ? ಮನಸ್ಸಿಂದ ಮಾತಾಡಿದ್ರ ಮೀಟಿಂಗ್ ತಗೊಂಡು ಇದನ್ನ ಮಾತನ್ನ ಖಡಕ್ಕಾಗಿ ಹೇಳ್ರಿ. ಅವ್ರು ಕೇಳ್ತಾರೋ ಇಲ್ಲೋ ನೋಡೋನು. ಏನೂ ಇಲ್ರಿ, ಖರ್ಗೆ ಕಾಕಾರು ಡೈರೆಕ್ಟಾಗಿ ಹೇಳೋ ಬದಲು ಇಂಡೈರೆಕ್ಟಾಗಿ ಏನು ಹೇಳ್ಯಾರಂದ್ರ, ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ವ್ಯಾರಂಟಿ ಅಂತ ಮಾಡ್ಕೋತ ರಾಜ್ಯ ಉದ್ಧಾರ ಮಾಡತ್ತಿಲ್ಲ. ಕಲ್ಯಾಣ ಕರ್ನಾಟಕ ಅಂತರೂ ಇವ್ರ ಕಣ್ಣಿಗೆ ಕಾಣೋದಿಲ್ಲ. ಇವ್ರ ಕಡೆಯಿಂದ ಕಲ್ಯಾಣ ಕರ್ನಾಟಕಕ್ಕೆ 0% ಕಲ್ಯಾಣ ಬಿಟ್ರೆ ಬೇರೆ ಏನೂ ಇಲ್ಲ. ಇದನ್ನ ತಮ್ಮ ಮನದಾಳದ ಮಾತನ್ನ ಹೊರಗೆ ಹಾಕ್ಯಾರ. ಇದಿಷ್ಟು ಒಂದು ಕಡೆ ಇಟ್ರೆ ಇನ್ನೊಂದು ತಕ್ಕಡಿ ಒಳಗೆ ಇನ್ನೊಂದು ತೂಕ ಮ್ಯಾಲ ಬರವಲ್ತು. ಅಂದ್ರೆ ಅಷ್ಟು ಕೆಳಗೆ ಹೋಗ್ಬಿಟ್ಟೈತದು. ಅದು ಏನಪ್ಪ ಅಂತಂದ್ರೆ ಖರ್ಗೆ ಕಾಕಾರು ತಮ್ಮ ಮುಖಕ್ಕೆ ತಾವೇ ಕನ್ನಡಿ ಹಿಡ್ಕೊಂಡು ತಮ್ಮ ತಪ್ಪು ಎಷ್ಟೈತಿ ಅಂತ ತಕ್ಕಡಿ ಒಳಗೆ ಹಾಕಿದ್ರೆ ತಪ್ಪು ಭಾಳ ಕೆಳಗೆ ಹೋಗ್ಬಿಟ್ಟೈತಿ. ತಕ್ಕಡಿ ಮ್ಯಾಲೆ ಎಳವಲ್ತು. ಯಾಕಂದ್ರೆ ತಪ್ಪು ಅಷ್ಟು ಬಿದ್ದಾವಲ್ಲಿ. ಅದು ಏನು ಹೇಳ್ತೇನೆ ಕೇಳ್ರಿ. ಈಗೇನಂದ್ರು ಖರ್ಗೆ ಕಾಕಾರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ತಮ್ಮ ಕ್ಷೇತ್ರವನ್ನು ಹೆಂಗೆ ಉದ್ಧಾರ ಮಾಡ್ಯಾರು ಅಂದ್ರಿಲ್ರಿ. ಖರ್ಗೆ ಕಾಕಾರ ನಿಮ್ಮನ್ನ ಯಾರು ಹಿಡಿದಿದ್ರು ಕೈ ಮಾಡಬೇಡಪ್ಪ ಉದ್ಧಾರ ಅಂತ? 60 ವರ್ಷ ನಿಮ್ಮ ರಾಜಕೀಯ ಆಡಳಿತದ ಸಮಯ. ಅದ್ರೊಳಗ ಒಂದು 10-15 ವರ್ಷ ಕಾಂಗ್ರೆಸ್ಸೇತರ ಸರ್ಕಾರಗಳು ರಾಜ್ಯದಾಗ ಆಡಳಿತ ಮಾಡುದು ಅಂತ ಇಟ್ಕೊಳ್ಳೋನು. ಇನ್ನು ಮಿಕ್ಕಿದ 45-50 ವರ್ಷ, 50 ಬ್ಯಾಡ 45 ವರ್ಷ ನಿಮ್ದ ಕಾಂಗ್ರೆಸ್ ಇತ್ತು. ನಿಮ್ಗೆ ಯಾವುದಿಲ್ಲ ಅಂದ್ರೂ ಯಾವುದೋ ಒಂದು ಹುದ್ದೆ ಇರ್ತಿತ್ತು. ಯಾಕಂದ್ರೆ ನೀವು ಸತತವಾಗಿ 10 ಸಲ MLA ಆಗಿರಿ. ಹೌದಿಲ್ರಿ? ತಪ್ಪು ಹೇಳಿದ್ರೆ ಹೇಳ್ರಿ ನನಗೆ. ನೀವು ಆ MLA ಅವಧಿ ಒಳಗೆ ಒಂದಲ್ಲ ಒಂದು ಹುದ್ದೆನ ನಿಭಾಯಿಸಿರಿ. ನೀವು ಏನು ಉದ್ಧಾರ ಮಾಡಿದ್ರಿ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಹೇಳಿಬಿಡ್ರಿ. ಬರೇ DK ಶಿವಕುಮಾರ್ ಹಂಗೆ ಮಾಡಿದ್ರಿ ನಮಗೇನು ಮಾಡಿದ್ರಿ, ಸಿದ್ದರಾಮಯ್ಯ ಹಿಂಗೆ ಮಾಡಿದ್ರಿ ನಮಗೇನು ಮಾಡಿದ್ರಿ, ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಕಲ್ಯಾಣ ಕರ್ನಾಟಕಕ್ಕೆ ನೀವೇನು ಮಾಡಿದ್ರಿ, ಎಷ್ಟು ಉದ್ಧಾರ ಮಾಡಿದ್ರಿ? ಬರೀ ಅವ್ರು ಮಾಡತ್ತಿಲ್ಲ ಇವ್ರು ಮಾಡತ್ತಿಲ್ಲ ಅನ್ನೋದು ಬೇಡ. ನೀವೇನು ಮಾಡಿದ್ರಿ ಮಾತಾಡ್ರಿ. ನೀವು ಮಾಡಬಹುದಾಗಿತ್ತಲ್ಲ, ನೀವು ಯಾಕೆ ಮಾಡಲಿಲ್ಲ? ನಮಗೂ ಬರೀ 75% ಉದ್ಧಾರ ಮಾಡ್ರಿ ಅಂತ ನೀವ ಕೇಳಿರಿ ಅಂದ್ರೆ ನಿಮಗೆ ಅರ್ಥ ಆಗೈತಿ ಕಲ್ಯಾಣ ಕರ್ನಾಟಕದಾಗ ಏನೂ ಇಲ್ಲ ಅಂತ. ಹಿಂಗಾದ್ರೆ ಏನೂ ಇಲ್ಲ ಅನ್ನೋ ಹಂಗೆ ಯಾಕೆ ಮಾಡಿದ್ರಿ? ಏನಾರ ಐತಿ ಅನ್ನೋ ಹಂಗೆ ನೀವು ಯಾಕೆ ಮಾಡಲಿಲ್ಲ? ನಿಮ್ಮ ಮುಖಕ್ಕೆ ನೀವ ಕನ್ನಡಿ ಹಿಡ್ಕೊಂಡು ನೋಡಿ, ನಿಮ್ಮ ಆತ್ಮವಿಮರ್ಶೆ ಮಾಡ್ಕೊಂಡ ಈ ಮಾತು ಮಾತಾಡ್ದಂಗೆ ಅದಿರಿ. ನಿಮ್ಮ ಕ್ಷೇತ್ರ ನೀವ ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ನಿಮ್ಮ ಎದೆ ಒಳಗೆ ಚುಚ್ಚೈತಿ. ಹಿಂಗಾಗಿ ನೀವು ಹಿಂಗೆ ಮಾತಾಡಿರಿ. ಕೃಷಿ ವಿಷಯವಾಗಿ ಏನು ಉದ್ಧಾರ ಮಾಡಿದ್ರಿ? ಎಜುಕೇಷನ್ ವಿಷಯವಾಗಿ ಏನು ಉದ್ಧಾರ ಮಾಡಿದ್ರಿ? ನಾವು ಅಷ್ಟು ಮಾಡೀವಿ ಇಷ್ಟು ಮಾಡೀವಿ ಅಂತ ಹೇಳಬೇಡ್ರಿ. 10th ರಿಸಲ್ಟ್ ಒಳಗೆ ಕಲಬುರಗಿ ಲಾಸ್ಟ್ ಐತಿ ಅನ್ನೋದನ್ನ ನಾವು ಯಾರೂ ಮರ್ತಿಲ್ಲ. ಯಾವ ಒಂದು ಕ್ಷೇತ್ರ ತಗೊಳ್ರಿ, ಯಾವ್ದು ಇದು ಅದು ಅಂತ ಹೇಳೋದ ಬೇಡ. ಪರ್ಸೆಂಟೇಜ್ ವೈಸ್ ಬೇಕು ಅಂದ್ರೆ ಕೇಳ್ರಿ, ಅದನ್ನು ನಾ ಹೇಳ್ತೇನೆ ನಿಮಗೆ. ಏನು ಉದ್ಧಾರ ಆಗೈತ್ರಿ? ಸೊ 60 ವರ್ಷದ ನಿಮ್ಮ ರಾಜಕೀಯ ಜೀವನದಾಗ ಕಲ್ಯಾಣ ಕರ್ನಾಟಕ ಬಿಡ್ರಿ, ಕಲಬುರ್ಗಿನ ನೀವು ಉದ್ಧಾರ ಮಾಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗತೈತಿ. ಯಾಕೆ DK ಶಿವಕುಮಾರ್ ಬಂದ್ ಮಾಡಬೇಕು? ಯಾಕೆ ಸಿದ್ದರಾಮಯ್ಯ ಅವರೇ ಬಂದ್ ಮಾಡಬೇಕು? ನಿಮಗೇನಾಗೈತಿ? ನೀವು ಹೈಕಮಾಂಡಿಂದ ನಿಮಗೆ ಕನೆಕ್ಟ್ ಐತಿ, ಯಾಕೆ ನೀವು ಮಾಡಂಗಿಲ್ಲ? ನನಗೆ ತಿಳಿವಲ್ತು.
ಹೋಗ್ಲಿ ಬಿಡ್ರಿ. ಇನ್ನು ಇಲ್ಲಿ ಇನ್ನೊಂದು ಪಾಯಿಂಟ್ ಐತಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಕಕ್ಕರ್ ಮಾತಾಡಿದ್ದು ಇಷ್ಟು ನೋಡಿದ್ರೆ ಒಂದು ತಮ್ಮ ಕಾಂಗ್ರೆಸ್ ಸರಿ ಕೆಲಸ ಮಾಡತ್ತಿಲ್ಲ, ಒಂದೀಟೂ ಸರಿ ಕೆಲಸ ಮಾಡಾತೇ ಇಲ್ಲ ಕೆಲಸ ಅಂತ ಹೇಳ್ಯಾರು ಅಂತ ಒಂದು ಪಾಯಿಂಟ್ ಅನ್ಕೋಬೋದು. ಇನ್ನೊಂದು ತಾವು ಏನೂ ಕೆಲಸ ಮಾಡಿಲ್ಲ ಅಂತ ಆತ್ಮವಿಮರ್ಶೆ ಮಾಡಿ ಒಪ್ಕೊಂಡಾರಂತ ಅನ್ಕೋಬೋದು. ಇವೆರಡರೊಳಗೆ ಯಾವುದನ್ನ ಖರ್ಗೆ ಕಕ್ಕರ್ ಮಾಡ್ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಉತ್ತರ ಕೊಡಬೇಕು. ಅವರ ತಂದೆಯವರೇ ಇದೆಲ್ಲ ಮಾತಾಡಿದ್ದಕ್ಕಾಗಿ ಅವರನ್ನೇ ಕೇಳ್ತಾನೆ. ಏನು ಆತ್ಮವಿಮರ್ಶೆ ಮಾಡ್ಕೊಂಡಾರೋ ಅಥವಾ ತಮ್ಮ ಕಾಂಗ್ರೆಸ್ ಸರ್ಕಾರ ಏನೂ ಮಾಡತ್ತಿಲ್ಲ, ನಾಲಾಯಕ್ ಸರ್ಕಾರ ಐತಿ ಅಂತ ಹೇಳ್ಯಾರೋ, ಯಾವ್ದು ಹೇಳ್ಯಾರ ನನಗೆ ಗೊತ್ತಿಲ್ಲ. ದಯವಿಟ್ಟು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡ್ರಿ. ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿ ನಾವು ನಮ್ಮ ವೀಕ್ಷಕರು ಅದೀವಿ.